ಇನ್ನು ಚನ್ನಪಟ್ಟಣ, ಸಂಡೂರು ಮತ್ತು ಶಿಗ್ಗಾವಿ 3 ಕ್ಷೇತ್ರಗಳ ಉಪಚುನಾವಣೆಯ ಮತದಾನ ಪ್ರಕ್ರಿಯೆ ಆರಂಭ ಆಗಿ ಹೆಚ್ಚು ಕಡಿಮೆ 3 ಗಂಟೆಗಳಾಗ್ತಾ ಇದೆ. ಈಗ ಸದ್ಯಕ್ಕೆ ಚನ್ನಪಟ್ಟಣಕ್ಕೆ ಆಗಮಿಸಿದ್ದಾರೆ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ. ಕೆಂಗಲ್ ಆಂಜನೇಯ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸೋದಕ್ಕೆ ಆಗಮಿಸಿದ್ದಾರೆ ನಿಖಿಲ್. ಇದಾದ ಬಳಿಕ ಅವರು ಕೆಲವು ಮತಗಟ್ಟೆಗಳಿಗೆ ಕೂಡ ಭೇಟಿಯನ್ನು ಕೊಟ್ಟು ಮತದಾನ ಪ್ರಕ್ರಿಯೆ ಹೇಗೆ ನಡೀತಾ ಇದೆ ಅಂತಕ್ಕಂಥದ್ದನ್ನು ಅಬ್ಸರ್ವ್ ಮಾಡ್ತಾರೆ. ಅವರು ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಕೂಡ ಇದೇ ಕೆಂಗಲ್ ಆಂಜನೇಯ ದೇಗುಲಕ್ಕೆ ಭೇಟಿ ಕೊಟ್ಟು ಅಲ್ಲಿ ಪೂಜೆ ಸಲ್ಲಿಸಿ ನಂತರ ನಾಮಪತ್ರ ಸಲ್ಲಿಕೆಗೆ ಬಂದಿದ್ದರು. ಇವಾಗ ಮತದಾನದ ದಿನ ಇವತ್ತು ಕೂಡ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣಕ್ಕೆ ಆಗಮಿಸಿದ್ದಾರೆ. ಕೆಂಗಲ್ ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ವಿಶೇಷ ಪೂಜೆಯನ್ನು ಸಲ್ಲಿಸ್ತಾ ಇರತಕ್ಕಂಥ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಕಳೆದ 20 ದಿನಗಳಿಂದ ನಿರಂತರವಾಗಿ ಕಾಲಿಗೆ ಚಕ್ರ ಕಟ್ಕೊಂಡು ದಿನಕ್ಕೆ 20-25 ಹಳ್ಳಿಗಳಿಗೆ ಭೇಟಿ ಕೊಡ್ತಾ ಇದ್ದರು ಪ್ರಚಾರಕ್ಕೋಸ್ಕರ. ನಿನ್ನೆ ಒಂದು ದಿನ ಅವರಿಗೆ ಫ್ರೀ ಆಗಿತ್ತು, ಯಾಕೆಂದರೆ ಮನೆ ಪ್ರಚಾರಕ್ಕೆ ಮಾತ್ರ ಅವಕಾಶ ಇತ್ತು. ಇವತ್ತು ಮತದಾನ, ತೀವ್ರ ಹಣಾಹಣಿಯಿಂದ ಕೂಡಿರ್ತಕ್ಕಂಥ ಕ್ಷೇತ್ರ ಚನ್ನಪಟ್ಟಣ. ಜನ ಅಲ್ಲಿ CP ಯೋಗೇಶ್ವರ್ಗೆ ಆಶೀರ್ವಾದ ಮಾಡ್ತಾರಾ ಅಥವಾ ನಿಖಿಲ್ ಕುಮಾರಸ್ವಾಮಿಗೆ ಆಶೀರ್ವಾದ ಮಾಡ್ತಾರಾ ಅಂತಕ್ಕಂಥದ್ದು ನಮಗೆ 23ನೇ ತಾರೀಕಿಗೆ ಗೊತ್ತಾಗುತ್ತೆ. ಆದರೆ ಇಬ್ಬರೂ ಕೂಡ ಗೆಲುವಿನ ವಿಶ್ವಾಸದಲ್ಲಿದ್ದಾರೆ. ಗೆದ್ದೇ ಗೆಲ್ತೀವಿ, ಜನ ನಮ್ಮ ಕೈ ಹಿಡಿತಾರೆ ಅಂತಕ್ಕಂಥ ವಿಶ್ವಾಸ ಇಬ್ಬರಲ್ಲೂ ಕೂಡ ಇದೆ. ತುಂಬ ನೇರ ಹಣಾಹಣಿ ಇರೋದ್ರಿಂದ ಯಾರೇ ಗೆದ್ದರೂ ಕಡಿಮೆ ಅಂತರದಲ್ಲಿ ಗೆಲ್ತಾರೆ ಅನ್ನೋ ಮಾತು ಕೂಡ ಕ್ಷೇತ್ರದಲ್ಲಿ ಈಗ ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಇವತ್ತು ಕೆಲವು ಮತಗಟ್ಟೆಗಳಿಗೆ ಭೇಟಿಯನ್ನು ಕೊಡ್ತಾರೆ. ಅವರು ಕ್ಷೇತ್ರದ ಮತದಾರರಲ್ಲ, ಅವರ ಓಟು ಚನ್ನಪಟ್ಟಣದಲ್ಲಿಲ್ಲ, ಹಾಗಾಗಿ ಅವರು ಮತದಾನವನ್ನು ಮಾಡಿಲ್ಲ. ಬಟ್ CP ಯೋಗೇಶ್ವರ್ ಲೋಕಲೈಟ್. ಚನ್ನಪಟ್ಟಣದಲ್ಲಿ ಮಂದಗತಿಯಲ್ಲಿ ಸಾಗಿದೆ ಮತದಾನ ಅನ್ನೋ ಮಾಹಿತಿ. ಬೆಳಗ್ಗೆ 9 ಗಂಟೆ ಹೊತ್ತಿಗೆ 10.33% ಮಾತ್ರ ಮತದಾನ ಆಗಿದೆ. ಕಳೆದ 2 ಬಾರಿಗೆ ಹೋಲಿಸಿದರೆ 9 ಗಂಟೆ ಅವಧಿಯಲ್ಲಿ ಆದ ಕಡಿಮೆ ಮತದಾನ. ಬೆಳಗ್ಗೆ 11 ಗಂಟೆಯ ನಂತರ ಮತದಾನ ಬಿರುಸನ್ನು ಪಡ್ಕೊಳ್ತಕ್ಕಂಥ ಸಾಧ್ಯತೆ ಇದೆ. ಹೈನುಗಾರಿಕೆಯಲ್ಲಿ ರೈತರು ತೊಡಗಿರೋದ್ರಿಂದ, ಅಂದರೆ ಬೆಳಗ್ಗೆ ಎದ್ದು ಹಸ ಕಟ್ಟಿ ಅವರು ಹಾಲು ಕರೆದು ಅದನ್ನು ತೊಗೊಂಡೋಗಿ ಡೈರಿಗೆ ಹಾಕಿ ಎಲ್ಲ ಮುಗಿಸಿ ಆನಂತರ ಅವ್ರು ಫ್ರೀ ಆಗ್ತಕ್ಕಂಥದ್ದು. ಸೊ ಹಾಗಾಗಿ 11 ಗಂಟೆಯ ನಂತರ ಬಿರುಸು ಪಡ್ಕೋಬೋದು ಅಂತ. ಕಳೆದ ಬಾರಿ 2023ರಲ್ಲಿ 85.86% ವೋಟಿಂಗ್ ಆಗಿತ್ತು ಈ ಕ್ಷೇತ್ರದಲ್ಲಿ, ಹೈಯೆಸ್ಟ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೋತೀನಿ. ಸುಕೇಶ್, ಈಗ 9 ಗಂಟೆಯ ಒಳಗಿನ ಮತದಾನದ ಪರ್ಸೆಂಟೇಜ್ ನೋಡಿದ್ರೆ ತುಂಬ ಕಡಿಮೆ, 10.33 ಅಂತಂದರೆ. ಸೊ ಮುಂದಕ್ಕೆ ಚುರುಕಾಗಬಹುದಾ? ಏನು ಪ್ರಮುಖ ಕಾರಣ ಇಷ್ಟೊಂದು ಮಂದಗತಿಗೆ ಅಂತ? ಪ್ರಮುಖವಾಗಿ ಚನ್ನಪಟ್ಟಣ ತಾಲೂಕು ವಿಶೇಷವಾಗಿ ಹೈನುಗಾರಿಕೆಗೆ ಹೆಸರಾಗಿರುವಂಥದ್ದು. ಸುಮಾರು 2 ಲಕ್ಷ ಲೀಟರ್ಗೂ ಹೆಚ್ಚು ಹಾಲನ್ನು ಹಾಕ್ತಾರೆ ತಾಲೂಕಲ್ಲಿ. ಹಾಗಾಗಿ ಬೆಳಿಗ್ಗೆ ಮತ್ತು ಸಂಜೆಯ ಸಂದರ್ಭದಲ್ಲಿ ಹೆಚ್ಚು ಹೈನುಗಾರಿಕೆಗೆ ಆದ್ಯತೆಯನ್ನು ಕೊಡ್ತಾರೆ. ಬೆಳಿಗ್ಗೆ 9 ಗಂಟೆಯ ಒಳಗೆ, ಸಂಜೆ 4ರಿಂದ 5ವರೆವರೆಗೆ ಸುಮಾರು. ಆ ಸಂದರ್ಭದಲ್ಲಿ ರಾಜಕೀಯ ನಾಯಕರುಗಳು ತಮ್ಮ ಸಮಾವೇಶಗಳನ್ನ ಮಾಡುವಂಥ ಸಂದರ್ಭದಲ್ಲೂ ಕೂಡ ಸಮಯವನ್ನು ತೆಗೆದುಕೊಳ್ತಾ ಇದ್ರು, ಸಂಜೆ ಬಿಡುವನ್ನು ಕೊಡ್ತಾ ಇದ್ರು. ಆ ಸಂದರ್ಭದಲ್ಲಿ ಜನ ಸೇರಲ್ಲ ಅನ್ನುವಂಥ ಕಾರಣಕ್ಕಾಗಿ ಬಹುಶಃ ಇದರ ನೇರ ಇಂಪ್ಯಾಕ್ಟ್ ಮತದಾನದ ಮೇಲೆ ಆದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಸ್ವಲ್ಪ ಮಂದಗತಿಯಲ್ಲಿದೆ. ಆದರೆ ಈಗ 10 ಗಂಟೆಯ ನಂತರದಲ್ಲಿ ನೋಡ್ತಾ ಹೋದರೆ ಸಹಜವಾಗಿ ಹೆಚ್ಚೆಚ್ಚು ಮತದಾನ ಆಗುವಂಥ ಸಾಧ್ಯತೆ ಇದೆ. ಸಂಜೆ 4 ಗಂಟೆವರೆಗೂ ಕೂಡ ದೊಡ್ಡ ಮತದಾನ ಆಗ್ಬೋದು. ಯಾಕಂದರೆ ಚನ್ನಪಟ್ಟಣ ಕ್ಷೇತ್ರದ ಜನ ಮತದ ವಿಚಾರದಲ್ಲಿ ಯಾವತ್ತೂ ಹಿಂದೆ ಬಿದ್ದಿಲ್ಲ. ಬೇರೆ ಕ್ಷೇತ್ರಗಳಿಗೆ ಹೋಲಿಸಿದ್ರೆ ಬಹುತೇಕ ಕಳೆದ 2 ಚುನಾವಣೆಯಲ್ಲಿ ಕೂಡ 85%ಕ್ಕಿಂತ ಜಾಸ್ತಿ ಮತದಾನವನ್ನು ಮಾಡಿದ್ದಾರೆ, 18 ಮತ್ತು 23ರಲ್ಲಿ. ಅದನ್ನು ನೋಡಿದ್ರೆ ಮತ್ತು ಈ ಬಾರಿ ಉಪಚುನಾವಣೆ ಆಗಿರೋದ್ರಿಂದ, ಸಾಕಷ್ಟು ಜಿದ್ದಾಜಿದ್ದಿನಿಂದ ಕೂಡಿರುವ ಚುನಾವಣೆ ಕೂಡ ಆಗಿರೋದ್ರಿಂದ ಸಹಜವಾಗಿ ಹೆಚ್ಚಿನ ಮತದಾನ ಆಗಬಹುದು, ಕನಿಪಕ್ಷ ಅಷ್ಟಕ್ಕಾದರೂ ಬಂದು ನಿಲ್ಲಬಹುದು ಅನ್ನುವಂಥ ಲೆಕ್ಕಾಚಾರ ಇದೆ. ಆ ಒಂದು ಕೌಂಟ್ ಡೌನ್ ಈಗ 10 ಗಂಟೆಯ ಮೇಲೆ ಶುರುವಾಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಲೆಕ್ಕಾಚಾರ ಕೂಡ ನಡೀತಾ ಇದೆ ಅರವಿಂದ್. ಬಟ್ ಸಾರ್ವತ್ರಿಕ ಚುನಾವಣೆಗಳಿಗೆ ಕಂಪೇರ್ ಮಾಡಿದ್ರೆ ಬೈ ಎಲೆಕ್ಷನ್ನಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಇರೋದನ್ನು ನಾವು ಗಮನಿಸಿದ್ದೀವಿ ಅಲ್ವಾ ಸುಕೇಶ್? ಖಂಡಿತ ಹೌದು ಅರವಿಂದ್. ಯಾಕಂದರೆ ಕೆಲವು ಕಡೆಗಳಲ್ಲಿ ಅದು ಆ ಥರ ಜಾಸ್ತಿ ಆಗಿರುವಂಥದ್ದು ಇದೆ, ಇಲ್ಲ ಅಂತ ಇಲ್ಲ. ಆದರೆ ಚನ್ನಪಟ್ಟಣದ ಜನ ಒಂದು ರೀತಿಯ ಪ್ರಜ್ಞಾವಂತ ಮತದಾರರ ರೀತಿ. ಯಾಕಂದರೆ ಬಹುತೇಕ ಕಡೆಗಳಲ್ಲಿ 65%, 70% ಆದರೆ ಹೆಚ್ಚು ಅನ್ನುವಂಥ ಪರಿಸ್ಥಿತಿಯೇ ಕೆಲವು ಕ್ಷೇತ್ರಗಳಲ್ಲಿ ಕಂಡು ಬರುತ್ತೆ. ಇವರು ಕೊನೆ ಪಕ್ಷ 85%ನ ದಾಟಿಸಿ 85.27, 85.62 ಈ ಮಟ್ಟಕ್ಕೆ ಮತದಾನವನ್ನು ಮಾಡಿರುವುದು ಹಿಂದಿನ ಚುನಾವಣೆಗಳಲ್ಲಿ ಇರೋದರಲ್ಲಿ ಪರವಾಗಿಲ್ಲ ಅನ್ನುವಂಥ ಒಂದು ಪರ್ಫಾರ್ಮೆನ್ಸ್ ಇದೆ. ಹಾಗಾಗಿ ಈ ಬಾರಿ ಉಪಚುನಾವಣೆಯಲ್ಲಿ ಏನಾದರೂ ಇನ್ನಷ್ಟು ಜೋಶು ಅಥವಾ ಜಾಸ್ತಿ ಜಿದ್ದಾಜಿದ್ದಿದೆ ಅನ್ನುವ ಕಾರಣಕ್ಕಾಗಿ, ಅಥವಾ ಒಂದು ಆಯ್ಕೆ ಆಗಿಬಿಡಲಿ ಅತ್ಲಾಗೆ ಪದೇ ಇಂಥದ್ದೇ ಆಗ್ತಾ ಇದೆ ಅನ್ನುವಂಥ ಕಾರಣಕ್ಕೋ ಏನೋ ಒಂದು ಕಾರಣವನ್ನು
ಮತದಾನವನ್ನು ಮುಂದೆ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದರೆ ಅದು ಒಳ್ಳೆ ಬೆಳವಣಿಗೆ ಕೂಡ. ಯಾಕಂದರೆ ಮತ ಚಲಾಯಿಸುವ ಹಕ್ಕನ್ನು ಹೊಂದಿರುವಂಥ ಮತದಾರರು ಹೆಚ್ಚೆಚ್ಚು ಮತವನ್ನು ಹಾಕಿದ್ರೆ ಒಂದು ಪ್ರಜ್ಞಾವಂತರಾಗಿ ಮತವನ್ನು ಹಾಕಿದಾಗ ಸಹಜವಾಗಿ ಒಳ್ಳೆ ಅಭ್ಯರ್ಥಿಯ ಆಯ್ಕೆ ಆಗಿರುತ್ತೆ. ಹಾಗಾಗಿ ಆ ಅಭ್ಯರ್ಥಿಯ ಆಯ್ಕೆಗೆ ಹೆಚ್ಚು ಆಸಕ್ತಿ ತೋರಿಸುವಂಥದ್ದು ಆರೋಗ್ಯಕರ ಬೆಳವಣಿಗೆ ಕೂಡ ಹೌದು. ಆ ರೀತಿ ಆಗುತ್ತಾ ಅನ್ನುವಂಥ ಸಹಜವಾದ ಕುತೂಹಲ ಇದೆ. ಆದರೂ ಕೂಡ ಅದು ಒಳ್ಳೆ ಬೆಳವಣಿಗೆನೇ ಅರವಿಂದ್. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಸುಕೇಶ್. ನೋಡಿ, ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಆನ್ ಆ್ಯನ್ ಆ್ಯಾವರೇಜ್ ಹೈಯೆಸ್ಟ್ ವೋಟಿಂಗ್ ಪರ್ಸೆಂಟೇಜ್ ಬರ್ತಕ್ಕಂಥ ಕ್ಷೇತ್ರಗಳಲ್ಲಿ ಚನ್ನಪಟ್ಟಣ ಕೂಡ ಒಂದು. ಹೈಯೆಸ್ಟ್ 85, 86, 87% ತನಕ ವೋಟ್ ಮಾಡ್ತಾರೆ. ಹಾಗಾಗಿ ನಾವು ನಿರೀಕ್ಷೆನ ಖಂಡಿತವಾಗಿ ಇಟ್ಕೋಬೋದು ಈಗಲೂ ಕೂಡ. ಈಗ ಅವ್ರು ಹೇಳ್ದಂಗೆ ಹೈನುಗಾರಿಕೆ ಮತ್ತೊಂದು ವಿಚಾರ ಏನೋ ರೀಸನ್ಸ್ ಇರ್ಬೋದು. ಬಟ್ 10 ಗಂಟೆಯ ನಂತರ ಚುನಾವಣಾ ಪ್ರಕ್ರಿಯೆ ಅಂದರೆ ಮತದಾನ ಪ್ರಕ್ರಿಯೆ ಚುರುಕನ್ನು ಪಡ್ಕೊಳ್ಳುತ್ತೆ. ನಮಗೆ ನೆಕ್ಸ್ಟ್ ಸಿಗೋದು ಇನ್ನು 11 ಗಂಟೆ ನಂತರ. ಎವ್ರಿ 2 ಅವರ್ಸ್ಗೆ ಒಂದು ಸರ್ತಿ ನಮಗೆ ಗೊತ್ತಾಗುತ್ತೆ ಎಷ್ಟು ವೋಟಿಂಗ್ ಆಗಿದೆ ಅಂತ. 7ರಿಂದ 9 ಗಂಟೆ ತನಕ 10.33% ಆದರೆ ಇನ್ನೂ ಜಾಸ್ತಿ ಆಗಬೇಕು.